ಅಸ್ಮಿನ್ ಮಹಾಮೋಹಮಯೇ ಕಟಾಹೆ ಸೂರ್ಯಾಗ್ನಿನ ರಾತ್ರಿದಿವೇಂಧನೇನ ಮಾಸತ್ತು ದರ್ವೀ ಪರಿಘಟ್ಟನೇನ ಭೂತಾನಿ ಕಾಲಃ ಪಚತೀತಿ ವಾರ್ತಾ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ವಾ ಯದನುಗ್ರಹ ಸತ್ಸಂತಿ ನ ಸಂತಿ ಯದುಪೇಕ್ಷಯ. ಶ್ರೀ ಗುರುಭ್ಯೋ ನಮಃ. ಭಾಗವತದ 1ನೇ ಸ್ಕಂದದ 7ನೇ ಅಧ್ಯಾಯ ಈಗ ಸಮಾಪ್ತ ಆಗಿದೆ. ಅದರಲ್ಲಿ ಅನೇಕ ವಿಷಯಗಳನ್ನು, ಭಾಗವತದ ಪಾಠ, ಭಾಗವತ ತಾತ್ಪರ್ಯದ ಪಾಠ, ಅದರ ಬಗ್ಗೆ ಎಲ್ಲ ವಿಮರ್ಶೆಗಳನ್ನು ನಾವು ನೋಡಿದ್ದೇವೆ. ಯಥಾಮತಿ ಯಥಾಶಕ್ತಿ ನಾನು ವಿಮರ್ಶೆ ಮಾಡಿದ್ದೇನೆ, ನೀವು ಅದನ್ನೆಲ್ಲ ಕೇಳಿದ್ದೀರಿ. ಅಲ್ಲಿ ಒಂದು ಜಿಜ್ಞಾಸೆ ಬರ್ತಿರ್ತದೆ. ಈ ಅಶ್ವತ್ಥಾಮ ಈ ಥರ ಮಾಡಿದ್ದು, ಪಾಂಡವರ ಹತ್ಯೆ ಮಾಡಿದ್ದು, ಇವೆಲ್ಲ ಸಂಗತಿಗಳು ಅವನಿಗೆ ಪ್ರಿಯ ಆಗಿರಲಿಲ್ಲ. ಆದರೆ ದುರ್ಯೋಧನಿಗೆ ಅದು ಪ್ರಿಯ ಆಗಿತ್ತು. ಅದ್ರ ಬಗ್ಗೆ ಇರುವಂತಹ ವ್ಯಾಖ್ಯಾನಗಳು, ಪಾಠ ಭೇದ, ಅದನ್ನೆಲ್ಲ ನಾವು ಭಾಳ ಆಳವಾಗಿ ವಿಮರ್ಶೆ ಮಾಡಿ ನೋಡಿದ್ವಿ. ಆದರೆ ಇಲ್ಲೊಂದು ಜಿಜ್ಞಾಸೆ ಬರ್ತದೆ. ಕೇಳುವವರೇ ಒಬ್ಬರು ಜಿಜ್ಞಾಸೆ ಮಾಡಿದ್ರು ನನಗೆ. ನಾವು ಬ್ರಹ್ಮಸೂತ್ರ ಭಾಷ್ಯ ಇತ್ಯಾದಿ ಬೇರೆ ಬೇರೆ ಗ್ರಂಥಗಳನ್ನು ಅಧ್ಯಯನ ಮಾಡ್ತೇವೆ. ಭಗವಂತನನ್ನು ಸರ್ವನಾಮ ಅಂತ ನಾವು ಉಪಾಸನೆ ಮಾಡ್ತೇವೆ. ಸರ್ವನಾಮಾಹಮಸ್ಮೇಕಃ ಇತಿ ಜ್ಞಾನಂ ಮಮೋತ್ತಮಂ ಯಥ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವ ಏವ ಹೇ. ಭಗವಂತನನ್ನು ಸರ್ವನಾಮ ಸರ್ವಶಬ್ದವಾಚ್ಯ ಅಂತ ತಿಳ್ಕೊಳ್ಳೋದು ಒಂದು ದೊಡ್ಡ ಉಪಾಸನೆ. ಅದು ಭಗವಂತನಿಗೆ ಬಹಳ ಪ್ರಿಯ. ಯಾಕೆಂದರೆ ಭಗವಂತ ಸರ್ವಗುಣ ಪರಿಪೂರ್ಣ ಅಂತ ನಮ್ಗೆ ಗೊತ್ತಾಗೋದು ಯಾವಾಗ? ಸರ್ವಶಬ್ದವಾಚ್ಯ ಅಂತ ಅವ್ನಿಗೆ ಗೊತ್ತಾದಾಗಲೇ. ಪ್ರತಿಯೊಂದು ಶಬ್ದವೂ ಒಂದೊಂದು ಗುಣವನ್ನು ಹೇಳ್ತಿರ್ತದೆ ಅಂತೆಲ್ಲ ನಾವು ನೋಡಿದ್ದೀವಿ. ಈಗ ಭಗವಂತನನ್ನ ಆನಂದಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಆಕಾಶ, ಗಾಯತ್ರಿ, ಜ್ಯೋತಿ ಇತ್ಯಾದಿ ಶಬ್ದಗಳಿಂದ ಭಿನ್ನ ಭಿನ್ನ ಶಬ್ದಗಳಿಂದ ತಿಳ್ಕೊಳ್ಳುವುದು, ವಿಷ್ಣು, ವಿಷಟ್ಕಾರ, ಜನ್ಹು, ಸಾಧು, ನಾರಾಯಣ ಇತ್ಯಾದಿ ಶಬ್ದಗಳಿಂದ ತಿಳ್ಕೊಳ್ಳೋದ್ರಲ್ಲಿ ಒಂದು ದೊಡ್ಡ ಸಂತೋಷ ನಮಗೆ ಕಾಣಿಸ್ತದೆ. ಆದರೆ ಇಂಥ ಕೆಲವು ಶಬ್ದಗಳು, ಇದು ದುರ್ಯೋಧನನಿಗೆ ಪ್ರಿಯ ಆಗಿತ್ತು, ಕೆಲವು ಸಂಗತಿಗಳು ಇವು ಅಶ್ವತ್ಥಾಮನಿಗೆ ಪ್ರಿಯ ಆಗಿತ್ತೋ, ದುರ್ಯೋಧನಿಗೆ ಪ್ರಿಯ ಆಗಿತ್ತೋ ಇಲ್ಲವೋ ಅನ್ನುವಂಥ ವಿಚಾರಗಳಿವೆ ಅಲ್ಲ. ಇದನ್ನು ತೊಗೊಂಡು ಏನು ಮಾಡಬೇಕಾಗಿದೆ? ಭಗವಂತನ ಗುಣಾನುಸಂಧಾನ ಮಾಡಬೇಕಲ್ವ. ಆದ್ದರಿಂದ ಬೇರೆ ಗ್ರಂಥಗಳ ಅಧ್ಯಯನಕ್ಕೆ ಹೋಲಿಸಿದರೆ ಈಗ ಭಾಗವತದಲ್ಲಿ ಸದ್ಯ ಈಗ ನಡೀತಾ ಇರುವ ಭಾಗ ಏನಿದೆ ಅದು ಹೇಗೆ ನಮಗೆ ಸಂತೋಷ ಕೊಡ್ತದೆ, ಅದರಿಂದ ಏನು ನಮಗೆ ಲಾಭ ಅಂತ ಒಂದು ಪ್ರಶ್ನೆ ಕೆಲವು ಕಡೆಯಿಂದ ಬರ್ತದೆ. ಅದಕ್ಕೆ ನನ್ನ ಅಭಿಪ್ರಾಯ ಏನು ಅಂತ ಹೇಳಬೇಕಾಗಿದೆ. ಈ ಭಗವಂತನ ಲೀಲೆಗಳನ್ನು ಅನುಸಂಧಾನ ಮಾಡ್ಕೊಳ್ಳೋದು, ಭಗವದ್ ಗುಣಾನುಸಂಧಾನ ಮಾಡ್ಕೊಳ್ಳೋದು ನಮಗೆ ಶಾಸ್ತ್ರದ ಶ್ರವಣದ ಮತ್ತು ಪ್ರವಚನದ ಉದ್ದೇಶ. ಅದೆಲ್ಲ ನಮಗೆಲ್ಲರಿಗೂ ಗೊತ್ತಿದೆ. ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡುವುದು ಅಂತಂದರೆ, ಈ ಸಾಧಕರು ಬೇರೆ ಬೇರೆ ವರ್ಗದವರು ಇರ್ತಾರೆ. ಭಗವಂತ ನಾರಿಯ ಸೀರೆ ಕದ್ದ, ಬೆಣ್ಣೆ ಕದ್ದ, ಮತ್ತು ಗೋಪಸ್ತ್ರೀಯರನ್ನು ಛೇಡಿಸಿದ, ಪೀಡಿಸಿದ ಅಂತ ಹೀಗೆಲ್ಲ ಭಾಗವತದಲ್ಲಿ ಏನು ವರ್ಣನೆಗಳಿವೆ. ಅದನ್ನೆಲ್ಲ ಕೇಳಿದಾಗ ಬಹಳ ಆನಂದಪಟ್ಟು, ಆನಂದ ಬಾಷ್ಪ ಸುರಿಸಿ ಅದನ್ನು ಕೇಳಿ ಸಂತೋಷ ಪಡುವವರು ಇದ್ದಾರೆ, ಹೇಳಿ ಸಂತೋಷ ಪಡುವವರು ಇದ್ದಾರೆ. ನಿಜ ಹೇಳಬೇಕಂದ್ರೆ ನನ್ನಂಥವನಿಗೆ ಆ ಲೀಲೆಗಳನ್ನು ಹೇಳುವಾಗ ಕೇಳುವಾಗ ಬಹಳ ಆನಂದ ಏನೂ ಆಗೋದಿಲ್ಲ. ಅದನ್ನು ಹೆಗ್ಗಳಿಕೆಯನ್ನು ನಾನು ಹೇಳಲಿಕ್ಕೆ ಹೊರಟಿಲ್ಲ. ಆದರೆ ಅದನ್ನು ದೊಡ್ಡಸ್ತಿಗೆಯೂ ಏನಲ್ಲ. ನನ್ನದೊಂದು ಸ್ವಭಾವ ಬೇರೆ. ವಿಚಾರವಂತಿಕೆ ಅನ್ನೋದು ನನ್ನ ಸ್ವಭಾವದಲ್ಲಿ ಮುಖ್ಯವಾದದ್ದು. ಅದು ಪ್ರಧಾನ ಭೂಮಿಕೆಯನ್ನು ವಹಿಸ್ತದೆ. ಆದ್ದರಿಂದ ಇಂಥ ವಿಚಾರಗಳು, ಯಾವ ಪಾಠ ಸರಿ, ಯಾವ ಪಾಠ ತಪ್ಪು ಅನ್ನೋದ್ರ ಬಗ್ಗೆ ವಿಚಾರ ಮಾಡುವುದು, ಅದರಿಂದ ಏನು ಮುಂದೆ ಅಂತ ಅನ್ನೋದನ್ನು ವಿಚಾರ ಮಾಡುವುದು, ಇದು ನನಗೆ ಬಹಳ ಪ್ರಿಯ ಆಗ್ತದೆ. ಇಲ್ಲಿ ಒಟ್ಟು 3 ಸಂಗತಿಗಳು. ಒಂದು, ಕೃಷ್ಣ ತೋರಿಸಿದ ಬಾಲಲೀಲೆಗಳು, ರಾಮ ತೋರಿಸಿದ ಬಾಲಲೀಲೆಗಳು, ಇದನ್ನು ಕೇಳಿ ಸಂತೋಷ ಪಡುವುದು ಒಂದು ಸಂಗತಿ. ಇನ್ನೊಂದು, ಈ ಯಾವ ಪಾಠ ಸರಿ, ಯಾವ ಪಾಠ ತಪ್ಪು ಅಂತ ವಿಚಾರ ಮಾಡೋದು, ಇದು ಒಂದು ಸಂಗತಿ. ಅದು ಪಾಠ, ಅದು ಭಗವಂತನಿಗೆ ಯಾವುದೇ ರೀತಿಯಿಂದ ಸಂಬಂಧಪಟ್ಟಿರೋದಿಲ್ಲ. ಯಾವುದೋ ಎಲ್ಲೋ ಒಂದು ಕಡೆ ಈ ಚ ಅನ್ನೋದು ಇರಬೇಕಾಗಿತ್ತೋ ಬೇಡವೋ, ತಸ್ಯ ಅನ್ನೋದು ಇರಬೇಕಾಗಿತ್ತೋ ಬೇಡವೋ, ಮಹಾಭಾರತದಲ್ಲಿ ಒಂದು ಕಡೆ ಯಾವುದೋ ಒಂದು ಶಬ್ದದಲ್ಲಿ ವಿಶೇಷೇಣ ಗೃಹಸ್ಥಸ್ಯ ಅಂತ ಇರಬೇಕೋ, ವಿಶೇಷಣೇ ಗೃಹಸ್ಥಸ್ಯ ಅಂತ ಇರಬೇಕೋ, ಅದು ಹೀಗೆಲ್ಲ ಪಾಠಗಳನ್ನು ವಿಚಾರ ಮಾಡುವುದು ಒಂದು ಕಡೆ. ಇನ್ನೊಂದು ಕಡೆ ಸರ್ವನಾಮ ಶಬ್ದಗಳಿಂದ ಭಗವಂತನನ್ನು ಪ್ರತಿಪಾದಿಸಿ ಅವನನ್ನು ತಿಳ್ಕೊಳ್ಳೋದು, ವಿಷ್ಣು ಸಹಸ್ರನಾಮಾದಿಗಳನ್ನು ಬೃಹತಿ ಸಹಸ್ರದ ಮೂಲಕ ತಿಳ್ಕೊಳ್ಳೋದು, ಇದೊಂದು ಇನ್ನೊಂದು
ವಿಭಾಗ. ಅಂತೂ 3 ವಿಭಾಗಗಳು ನಮಗೆ ಕಾಣಿಸ್ತವೆ. ಅದು ಯಾವ ವಿಭಾಗ ಶ್ರೇಷ್ಠ ಯಾವ ವಿಭಾಗ ಕನಿಷ್ಠ ಅಂತ ಹೇಳಿಕ್ಕೆ ಬರೋದಿಲ್ಲ. ಎಲ್ಲ ವಿಭಾಗಗಳು ಸೇರಿಕೊಂಡೇ ಇರ್ತವೆ. ವಿಮರ್ಶೆ ಮಾಡುವವನಿಗೆ ಯಾವ ಪಾಠ ಸರಿ, ತಸ್ಯ ಸರ್ವನಾಮ, ಅದು ಭಗವಂತನನ್ನು ನೇರವಾಗಿ ಹೇಳದೆ ಹೋದರೂ ಕೂಡ ಅದು ಹೇಗೆ ನಮಗೆ ಉಪಯುಕ್ತ ಅನ್ನೋದು ಬೇಕೇ ಆಗ್ತದೆ. ಇನ್ನು ಜನ್ಹು, ನಾರಾಯಣ ಇತ್ಯಾದಿ, ವಿಷ್ಣು, ವಷಟ್ಕಾರ ಇತ್ಯಾದಿ ಶಬ್ದಗಳಿಂದ ಭಗವಂತ ಹೇಗೆ ವಾಚ್ಯ ಅನ್ನೋದಂತೂ ಖಂಡಿತವಾಗಿಯೂ ಬೇಕಾಗ್ತದೆ. ನನಗೆ ಇವೆರಡೂ ಬೇಕಾಗ್ತವೆ. ಪಾಠ ಶೋಧನೆ ಮತ್ತು ಒಂದೊಂದು ಶಬ್ದದಿಂದಲೂ ಭಗವಂತನನ್ನು ನೇರವಾಗಿ ಹೇಗೆ ತಿಳ್ಕೊಳ್ಳುವುದು, ಭಗವಂತನನ್ನು ಆ ಶಬ್ದ ಹೇಳದೆ ಹೋದರೂ ಆ ಸಂದರ್ಭದಲ್ಲಿ ಯಾವ ಪಾಠ ಸರಿ ಅಂತ ಆಲೋಚನೆ ಮಾಡುವುದು ನನಗೆ ಬಹಳ ಮುಖ್ಯ ಆಗ್ತದೆ, ಉಳಿದ ಕೃಷ್ಣ ತೋರಿಸಿದ ಲೀಲೆಗಳಿಗಿಂತಲೂ. ಅದೇ ಇರಲಿ. ಈಗ ನಾನು ಹೇಳಬೇಕಾದದ್ದು ಏನಂದರೆ, ಅಶ್ವತ್ಥಾಮನಿಗೆ ಇದು ಪ್ರಿಯ ಆಗಿರಲಿಲ್ಲ, ದುರ್ಯೋಧನ ಪ್ರಿಯ ಆಗಿತ್ತು, ಆದರೂ ಅವನಿಗೂ ಪೂರ್ಣ ಪ್ರಿಯ ಅಲ್ಲ. ಯಾಕಂದರೆ ವಿಫಲ, ಅವನಿಗೇನು ಪ್ರಯೋಜನ ಸಿಗಲಿಲ್ಲ ಅದರಿಂದ ಅಂತೆಲ್ಲ ಬಂತಲ್ಲ. ಅಲ್ಲಿ ಒಂದು ವಿಚಾರ, ಇದರಿಂದಲೂ ಭಗವಂತನ ಗುಣಾನುಸಂಧಾನ ಮಾಡಬಹುದು ಅನ್ನೋದನ್ನು ನಾನು ಹೇಳಬೇಕಾಗಿರೋದು. ಅದು ಹೇಗೆ ಅಂದರೆ, ಅದಕ್ಕೆ ನಾನು ಆರಂಭದಲ್ಲಿ ಒಂದು ಶ್ಲೋಕ ಹೇಳಿದೆ. ಅಸ್ಮಿನ್ ಮಹಾಮೋಹಮಯೇ ಕಟಾಹೆ, ನಮ್ಮ ಈ ಬ್ರಹ್ಮಾಂಡ ಅನ್ನೋದೊಂದು ದೊಡ್ಡ ಕಡಾಯಿ, ಅದರಲ್ಲಿ ಕೆಳಗೆ ಸೂರ್ಯ ಎಂಬ ಅಗ್ನಿ ಉರಿತಾ ಇದೆ. ಹಗಲು ರಾತ್ರಿಗಳು ಇದಕ್ಕೆ ಉರುವಲು, ಮಾಸ ಋತುಗಳು ಇದಕ್ಕೊಂದು ಸಟ್ಟುಗ ಕಟ್ಟಿಗೆ ಸೌಟಿದ್ದಂತೆ. ಮಾಸತ್ತು ದರ್ವಿ ಪರಿಘಟ್ಟನೇನ ಭೂತಾನಿ ಕಾಲ ಪಚತಿ ಇತಿ ವಾರ್ತಾ. ಕಡಾಯಿಯಲ್ಲಿ ಏನು ನಡೆದಿದೆ ಅಂದರೆ, ಒಂದು ಅಡಿಗೆ ನಡೆದಿದೆ. ಅಡಿಗೆಯನ್ನು ಮಾಡುವವರು ಯಾರು ಅಂದರೆ ಕಾಲನಾಮಕರಾದ ಪರಮಾತ್ಮನೇ ಅಡಿಗೆ ಮಾಡ್ತಾ ಇದ್ದಾನೆ. ಅಲ್ಲಿ ಏನು ಪದಾರ್ಥ ಬೇಯ್ತಾ ಇದೆ ಅಂದರೆ, ಭೂತಗಳೇ ಬೇಯ್ತಾ ಇವೆ. ಎಲ್ಲ ಪ್ರಾಣಿಗಳು, ಎಲ್ಲ ಜೀವರು, ಚತುರ್ಮುಖ ಬ್ರಹ್ಮನಿಂದ ಹಿಡಿದು ನಮ್ಮಂಥ ಒಬ್ಬ ಸಾಮಾನ್ಯದವರೆಗೆ ಪ್ರತಿಯೊಬ್ಬರು ಕೂಡ ಕಡಾಯಿಯಲ್ಲಿ ಬೇಯ್ತಾ ಇದ್ದಾರೆ. ನಮ್ಮ ಪಾಕ, ನಮ್ಮ ವ್ಯಕ್ತಿತ್ವದ ಪರಿಪಾಕ ನಡೆದಿದೆ, ಅದೇ ಅಡಿಗೆ. ಅಲ್ಲಿ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ನಮ್ಮಂಥ ಸಾಮಾನ್ಯರವರೆಗೆ ಸಾತ್ವಿಕರಿದ್ದಾರೆ, ರಾಜಸರಿದ್ದಾರೆ, ನಿತ್ಯ ಸಂಸಾರಿಗಳಾದವರು. ದುರ್ಯೋಧನನಿಂದ ಹಿಡಿದು ಅತ್ಯಂತ ನೀಚರಾದಂಥ ಆಡಳಿತಗಾರರು, ರಾಜರು ಮೊದಲಾದವರು, ಅವರು ಕೂಡ ಅದರಲ್ಲಿದ್ದಾರೆ. ಸಾತ್ವಿಕರಿದ್ದಾರೆ, ರಾಜಸರಿದ್ದಾರೆ, ತಾಮಸರಿದ್ದಾರೆ, 3 ಜನ ಇದ್ದಾರೆ. ಅದಕ್ಕಿಂತ ಹೆಚ್ಚಿಂದ ಏನು ಹೇಳಬೇಕಾಗಿದೆ? ಪಾಂಡವರು ಅಲ್ಲೇ ಇದ್ದಾರೆ, ಕೌರವರು ಅಲ್ಲೇ ಇದ್ದಾರೆ. ಎಲ್ಲರನ್ನೂ ಭಗವಂತ ಬೇಯಿಸ್ತಾ ಇದ್ದಾನೆ. ಇದು ಅತಿ ದೊಡ್ಡ ವಾರ್ತೆ, ಎಂದೂ ಹಳಸಲಾಗದ ವಾರ್ತೆ. ಬ್ರೇಕಿಂಗ್ ನ್ಯೂಸ್ ಹೇಳೋ ಅಂತ ಯಕ್ಷ ಧರ್ಮರಾಜನನ್ನು ಕೇಳಿದಾಗ, ಭೂತಾನಿ ಕಾಲ ಪಚತೀತಿ ವಾರ್ತಾ ಅಂತ ಧರ್ಮರಾಜ ಆ ಯಕ್ಷನಿಗೆ ಹೇಳಿದಂಥ ಮಾತು. ನನಗೆ ಈ ಮಾತನ್ನು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಯ ಈ ಹಿಂದಿನ ಅನೇಕ ಬ್ರಹ್ಮಾಂಡಗಳು, ಅನೇಕ ಅನಂತಾನಂತ ಸೃಷ್ಟಿಗಳು, ಮುಂದೆ ಆಗಬೇಕಾಗಿರುವ ಸೃಷ್ಟಿಗಳು, ಆ ಎಲ್ಲ ಬ್ರಹ್ಮರು, ಕಲಿಗಳು, ರಾಜಸರು, ತಾಮಸರು, ಎಲ್ಲ ಕಡೆ ಆಗಿರುವ ಯುದ್ಧಗಳು, ಎಲ್ಲ ಕಡೆ ಆಗಿರುವ ಮದುವೆಗಳು, ಪ್ರಣಯ ಕಲಹ ಎಲ್ಲವೂ ಕೂಡ ಇದರಲ್ಲಿ ಸೇರಿ ಹೋಗಿದೆ. ಭಗವಂತ, ಲಕ್ಷ್ಮಿ ಅವರಿಬ್ಬರು ಮಾತ್ರ ಇಲ್ಲಿಲ್ಲ. ಉಳಿದವರೆಲ್ಲರ ಕಥೆಗಳು ಕೂಡ ಆ ಬ್ರಹ್ಮಾಂಡವೆಂಬ ಕಡಾಯಿಯಲ್ಲಿ ನಡೀತಾ ಇರುವಂಥ ಪಾಕವೇ. ಆ ಪಾಕದಲ್ಲೆಲ್ಲವೂ ಸೇರಿಯೇ ಹೋಗಿದೆ. ಭಗವಂತ ಮತ್ತು ಭಗವತಿ ಮಾತ್ರ ಅದನ್ನು ಹೊರಗೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವರೆಂದೂ ಸಂಸಾರಕ್ಕೆ ಬಂದವರಲ್ಲ, ಸಂಸಾರಕ್ಕೆ ಬಿದ್ದವರೆಲ್ಲ ಹೊರಗೆ ನಿಂತು ನೋಡ್ತಾ ಇದ್ದಾರೆ. ಬೇಕಾದಾಗ ಆ ಭಗವಂತ ಭಗವತಿ ಇಬ್ಬರು ಕೂಡ ಪ್ರಣಯ ಕಲಹ ಮಾಡ್ತಾರೆ. ಕೃಷ್ಣ ರುಕ್ಮಿಣಿ ಜೊತೆಗೆ ಪ್ರಣಯ ಕಲಹ ಮಾಡ್ತಾನೆ. ತನ್ನ ಭಕ್ತರಾದಂಥ ಪಾಂಡವರಿಗೆ ಅನುಗ್ರಹ ಮಾಡ್ತಾನೆ. ದುರ್ಯೋಧನಾದಿಗಳಿಗೆ ತಕ್ಕ ಶಾಸ್ತಿ ಮಾಡ್ತಾನೆ. ಹೀಗೆ ತನಗೆ ಬೇಕಾದಂತೆ ತನ್ನ ಪತ್ನಿಯಾದ ರುಕ್ಮಿಣಿ, ಸೀತೆ, ಲಕ್ಷ್ಮೀದೇವಿ ಅವ್ರ ಜೊತೆ ಆತ ಪ್ರಣಯ ಕಲಹನೂ ಮಾಡ್ತಾನೆ. ಬೇಕಾದಾಗ ಮದುವೆ ಮಾಡ್ಕೋತಾನೆ, ಬೇಡಾದಾಗ ಅವ್ರನ್ನ ಕಾಡಿಗೆ ಕಳಿಸ್ತಾನೆ. ಹೀಗೆ ಮಾಡ್ತಾ ಜಗತ್ತಿನ ಪಾಕವನ್ನು ಮಾಡ್ತಾ ಇದ್ದಾನೆ. ಅವನ ಪಾಕವನ್ನು ನೋಡುವುದು ಏನಿದೆಯಲ್ಲ, ಅದು ನಮ್ಮ ಜೀವನದಲ್ಲಿ ಅವನು ಮಾಡುವ ಕ್ರಿಯೆಗಳನ್ನು ನೋಡುವುದು ನಮ್ಮ ಜೀವಮಾನದಲ್ಲಿ ಆಗುವಂಥ ಒಂದು ಪಾಕ. ಈಗ ದುರ್ಯೋಧನನಿಗೆ ಅದು ಪ್ರಿಯ ಆಗಿತ್ತು, ಆದರೆ ಅಶ್ವತ್ಥಾಮನಿಗೆ ಪ್ರಿಯ ಆಗಿರಲಿಲ್ಲ ಅಂತ ಬಂತಲ್ಲ. ನೋಡಿ ಅದು ಎಷ್ಟು ಚೆನ್ನಾಗಿದೆ. ನಾನು ಇನ್ನೊಂದು ಶ್ಲೋಕ ಹೇಳಿದೆ ಆರಂಭದಲ್ಲಿ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವವ ಯದ್ ಅನುಗ್ರಹತಸ್ಸಂತಿ ನ ಸಂತಿ ಯದುಪೇಕ್ಷಯ. ಇದು ಭಾಗವತದ ಶ್ಲೋಕ. ಮೊದಲು ಹೇಳಿದ್ದು ಮಹಾಭಾರತ ಶ್ಲೋಕ. ದ್ರವ್ಯಂ, ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತು, ಕರ್ಮ, ನಮ್ಮ ಚಟುವಟಿಕೆಗಳು, ಕಾಲ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವ, ನಾವು ಜೀವರು, ತ್ರಿವಿಧ ಜೀವರು ಮತ್ತು ನಮ್ಮ ಸ್ವಭಾವವು ಜೀವ ಏವವ ಯದ್ ಅನುಗ್ರಹತಸ್ಸಂತಿ. ಯಾವ ಭಗವಂತನ ಅನುಗ್ರಹದಿಂದ ಈ ಸ್ವಭಾವ ಇವತ್ತು ನಮಗಿದೆ, ಅದು ಇಲ್ಲದೆ ಹೋದರೆ ಇರೋದಿಲ್ಲ. ಇದು ಹೀಗೆ ಅಶ್ವತ್ಥಾಮನಿಗಿದು ಪ್ರಿಯ ಆಗಿರಲಿಲ್ಲ, ಆದರೂ ದುರ್ಯೋಧನನಿಗಾಗಿ ಇದನ್ನು ಮಾಡಿದ ಅಂತ ಅನ್ನೋದೆಲ್ಲ ಇದೆಯಲ್ಲ. ಸ್ವಭಾವ ಅಶ್ವತ್ಥಾಮನಿಗೆ ಯಾರಿಂದ ಬಂತು? ಅಶ್ವತ್ಥಾಮನಿಂದ ಬಂತು, ಭಗವಂತನಿಂದ ಬಂತು ಅಶ್ವತ್ಥಾಮನಿಗೆ. ದುರ್ಯೋಧನನಿಗೆ ಅವನ ದುಷ್ಟ ಸ್ವಭಾವ ಯಾವುದರಿಂದ ಬಂತು? ಅದು ಭಗವಂತನೇ ಕೊಟ್ಟದ್ದು, ಅವರವ್ರ ಯೋಗ್ಯತೆಗೆ ಅನುಗುಣವಾಗಿ ಕೊಟ್ಟದ್ದು. ಹಾಗಾದರೆ
ಅಶ್ವತ್ಥಾಮನ ಪಾತ್ರ ಚಿತ್ರಣ, ದ್ರೋಣನ ಪಾತ್ರ ಚಿತ್ರಣ, ದುರ್ಯೋಧನನ ಪಾತ್ರ ಚಿತ್ರಣ ಎಲ್ಲಾದ್ರ ಹಿಂದೆನೂ ಕೂಡ ಇರೋದು ಭಗವಂತನ ಲೀಲೆನೇ ಅಲ್ವಾ. ಭೂತಾನಿ ಕಾಲಃ ಪಚತಿ ಇತಿ ವಾರ್ತ, ಕಾರಣಾಮರಾದ ಭಗವಂತ ಅಡಿಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ರೆ ಇವರೆಲ್ಲರ ವರ್ಣನ ಕೂಡ ಇಲ್ಲಿ ಬಂದೇ ಹೋಗಿಬಿಡ್ತಲ್ಲ, ಇನ್ನೇನಿದೆ. ಆದ್ದರಿಂದ ಮಹಾಭಾರತ ಅನ್ನೋದು ಭಾಗವತಕ್ಕಿಂತ ಯಾಕೆ ದೊಡ್ಡದು, ನಾವು ಅದನ್ನು ಹಿಂದೆ ನೋಡಿದ್ದೇವೆ. ಮುನಿರು ವಿವಕ್ಷುರ್ ಭಗವದ್ಗುಣಾನಾಂ ಸಖಾಪಿತೆ ಭಾರತ ಮಹಾಕೃಷ್ಣ ಯಸ್ಮಿನ್ ನೃಣಾಂ ಗ್ರಾಮ್ಯ ಸುಖಾನುವಾದೈ ಮತಿರ್ಗೃಹೀತ ನ ಹರೇಃ ಕಥಾಯಾಮ್. ಭಗವಂತ ವೇದವ್ಯಾಸರು ಭಗವಂತನ ಗುಣವೈಭವವನ್ನು ಪ್ರತಿಪಾದನೆ ಮಾಡಬೇಕು ಅಂತ ಆಲೋಚನೆ ಮಾಡಿ ಮಹಾಭಾರತವನ್ನು ರಚನೆ ಮಾಡಿದರು. ಆದರೆ ಅಲ್ಲಿ ಇವರಿಗೆ ಆ ಭಗವಂತನ ಗುಣಮಹಿಮೆ ಕಾಣಲೇ ಇಲ್ಲ. ಅಶ್ವತ್ಥಾಮನ ಪಾತ್ರ ಚಿತ್ರಣ ಕಂಡಿತು, ದುರ್ಯೋಧನ ಪಾತ್ರ ಚಿತ್ರಣ ಕಂಡಿತು, ಇನ್ಯಾವುದೋ ಯಾರೋ ರಾಜರು ರಾಣಿಯರು ಮತ್ತು ಯಾರೋ ಋಷಿಗಳು ಅಪ್ಸರೆಯರು ಗಂಧರ್ವರು ಅಪ್ಸರೆಯರು ಅವ್ರು ವಿಹಾರ ಮಾಡಿದ್ದು ಕಾಣಿಸ್ತು. ಭಗವಂತನ ಮಹಿಮೆ ಇದ್ರ ಹಿಂದೆ ಇದೆಯಲ್ಲ, ಮತ್ತು ಆ ಭಗವಂತನ ಮಹಿಮೆ ಅದು ಅಲ್ಲಿ ಇಲ್ಲದೆ ಹೋಗಿದ್ರೆ ಇಲ್ಲಿ ಏನಿದೆ ಹಾಗಾದ್ರೆ ಜಗತ್ತಿನಲ್ಲಿ? ಇದನ್ನೇ ಆಚಾರ್ಯ ಹೇಳಿದ್ದಲ್ವ, ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ನಾವು ಅಶ್ವತ್ಥಾಮನನ್ನು ನೋಡಿದಾಗ, ದುರ್ಯೋಧನನ್ನು ನೋಡಿದಾಗ, ರಾವಣನ ನೋಡಿದಾಗ, ಧೃತರಾಷ್ಟ್ರನ ನೋಡಿದಾಗ, ಅಥವಾ ಈಗಿನ ಕಾಲದಲ್ಲಿ ಅಂಥ ವ್ಯಕ್ತಿಗಳು ರಾವಣನನ್ನು ಹೋಲುವ, ದುರ್ಯೋಧನನ್ನು ಹೋಲುವ, ಧೃತರಾಷ್ಟ್ರನನ್ನು ಹೋಲುವಂಥ ವ್ಯಕ್ತಿಗಳನ್ನು ನೋಡಿದಾಗ ನಮಗೆ ಭಗವಂತ ನೆನಪಾಗಬೇಕು. ಅದೇ ಬಹುಚಿತ್ರ ಜಗತ್ ಬಹುಧಾ ಕರಣಾತ್. ಎಷ್ಟು ವಿಚಿತ್ರವಾಗಿದೆಯಲ್ಲ ಈ ಜಗತ್ತು. ಒಬ್ಬರಂತೆ ಒಬ್ಬರಿಲ್ಲ, ಸಾತ್ವಿಕರೇ ಒಬ್ಬರಂತೆ ಒಬ್ಬರಿಲ್ಲ, ರಾಜಸರು ಒಬ್ಬರಂತೆ ಒಬ್ಬರಿಲ್ಲ, ತಾಮಸರು ಒಬ್ಬರಂತೆ ಒಬ್ಬರಿಲ್ಲ. ಬಹುಚಿತ್ರವಾದ ಜಗತ್ತನ್ನು ಬಹುಧಾ ರೀತಿಯಿಂದ ಮಾಡಿದ್ದಾನಲ್ಲ ಭಗವಂತ. ಆದ್ದರಿಂದ ಅವನು ಪರಶಕ್ತಿಯಾಗಿದ್ದಾನೆ, ಅನಂತ ಗುಣನಾಗಿದ್ದಾನೆ. ಕೊನೆಗೆ ಗುಣಾನುಸಂಧಾನಕ್ಕೆ ಬಂತು. ಜಗತ್ತಿನಲ್ಲಿ ನಾವು ಜಡವನ್ನು ಚೇತನವನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಅವಲೋಕಿಸಿದ ಮೇಲೆ ಕೂಡ ಅವರವ್ರ ಸ್ವಭಾವಗಳನ್ನು ಕಂಡು ಕೆಲವು ಬಾರಿ ಸಂತೋಷ ಪಡ್ತೇವೆ, ಕೆಲವು ಬಾರಿ ಇದೇನು ಹೊಲಸು ಸ್ವಭಾವ ಅಂತ ಅವರನ್ನು ನಿರಾಕರಣೆ ಮಾಡ್ತೇವೆ, ಬೈತೀವಿ, ತೆಗಳ್ತೀವಿ, ಟೀಕೆ ಮಾಡ್ತೇವೆ. ಕೆಲವು ಕಡೆ ಯಾರನ್ನೂ ನೋಡಿ ಎಂಥ ಅದ್ಭುತವಾದ ಸ್ವಭಾವ ನಿಮ್ಮದು, ಎಂಥ ಅದ್ಭುತವಾದ ಜ್ಞಾನ ನಿಮ್ಮದು, ಎಂಥ ಅದ್ಭುತವಾದ ಔದಾರ್ಯ ನಿಮ್ಮದು ಅಂತ ಯಾರನ್ನು ಹೊಗಳ್ತೀವಿ. ಏನಿದ್ರೂ ಕೊನೆಗೂ ಭಗವಂತನ ಗುಣಾನುಸಂಧಾನನೇ ಅಲ್ಲಿರೋದಲ್ಲ. ಯಾಕೆಂದರೆ ಬಹುಚಿತ್ರವಾದ ಜಗತ್ತನ್ನು ಇಷ್ಟು ರೀತಿಯಾಗಿ ಸೃಷ್ಟಿಸಿದ್ದಾನಲ್ಲ ಭಗವಂತ. ಜೀವರನ್ನು ಸೃಷ್ಟಿಗೆ ತಂದಿದ್ದಾನೆ, ಅವರ ಸ್ವಭಾವ ಅದಕ್ಕೆ ತಕ್ಕಂತೆ ಕೆಲಸ ಮಾಡುವಂತೆ ಆ ಸ್ವಭಾವವನ್ನು ಪ್ರೇರಿಸಿದ್ದಾನೆ. ಜೀವ ಸ್ವಭಾವ ಇಬ್ಬರು ಅನಾದಿ ಇರಬಹುದು, ಆದರೆ ಅವನು ಪ್ರೇರಿಸಿದ್ದಾನಲ್ಲ. ಅದಕ್ಕೆ ತಕ್ಕಂತೆ ಒಂದು ಕಾಲ, ಒಂದು ದೇಶವನ್ನು ಅವರಿಗೆ ಒದಗಿಸಿಕೊಟ್ಟಿದ್ದಾನಲ್ಲ. ಅವರಿಗೆ ಮತ್ತೆ ಕೆಲವು ಜೊತೆಗಾರರಾಗಿ ಕೆಲವು ಜೀವರನ್ನು, ಕೆಲವು ಜಡಗಳನ್ನು ಕೂಡ ಕೊಟ್ಟಿದ್ದಾನಲ್ಲ. ಇದರಿಂದ ಗೊತ್ತಾಗೋದು ಪರಶಕ್ತಿ, ಆ ಭಗವಂತನ ಪರಶಕ್ತಿ ಗೊತ್ತಾಗ್ತದೆ. ಅನಂತ ಗುಣ, ಅವನ ಅನಂತ ಗುಣವುಳ್ಳವನು ಅಂತ ಗೊತ್ತಾಗ್ತದೆ. ಅನಂತ ಜೀವರನ್ನು ಅನಂತ ರೀತಿಯಿಂದ ಆಟ ಆಡಿಸ್ಬೇಕಾದ್ರೆ ಅವನೆಷ್ಟು ಶಕ್ತಿ ಉಳ್ಳವನು ಅಂತ ಹಿಂದೆ ಅವನ ಗುಣವನ್ನೇ ನಾವು ಆಲೋಚನೆ ಮಾಡಬೇಕು. ಇದು ಗೊತ್ತಾಗಬೇಕು ಅಂತಲೇ ಹಾಗೆ ಮಾಡಿರೋದು. ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿ ಜ್ಞಾನಮಾವೃತಿ ಬಂಧಮೋಕ್ಷೌಚ ಪುರುಷಾದ್ಯಸ್ಮಾತ್ ಸ ಹರಿರೇಕರಾಟ್ ಅಂತ ಸ್ಕಂದ ಪುರಾಣದ ಮಾತಿದೆಯಲ್ಲ, ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದು. ಭಗವಂತನನ್ನು ನಾವೇನಂತ ಉಪಾಸನೆ ಮಾಡಬೇಕು ಅಂದರೆ ಜನ್ಮಾದಿಗಳಿಗೆ ಅವನೇ ಕಾರಣ ಅಂತ ಉಪಾಸನೆ ಮಾಡಬೇಕು. ಏನದು ಜನ್ಮಾದಿಗಳು ಅಂದರೆ ಉತ್ಪತ್ತಿ, ನಮ್ಮ ನಿಮ್ಮ ಎಲ್ಲರ ಹುಟ್ಟು, ಸಾತ್ವಿಕರ ರಾಜಸರ ತಾಮಸರ ಎಲ್ಲರ ಹುಟ್ಟು, ಅವರ ಪಾಲನೆ, ಅವರ ನಾಶ, ಅವರ ಮೇಲಿನ ಹತೋಟಿ, ಅವರಿಗೆ ಜ್ಞಾನ ಬರುವುದು, ಅಜ್ಞಾನ ಬರುವುದು, ಸಂಸಾರದ ಬಂಧ ಬರುವುದು, ಕೊನೆಗೆ ಸಂಸಾರದ ಬಂಧನವನ್ನು ಕಳಚಿಕೊಂಡು ಅವರು ತಮ್ಮ ಗತಿಯನ್ನು ತಲುಪುವುದು, ಎಲ್ಲವೂ ಕೂಡ ಅವನಿಂದ. ಅವನು ಬ್ರಹ್ಮ ಅಂತ ಅವನನ್ನು ಉಪಾಸನೆ ಮಾಡಬೇಕು ಅಂತ ಬಂದಿದೆ. ಹಾಗಾದರೆ ಇಲ್ಲಿ ಅಶ್ವತ್ಥಾಮ, ಮತ್ತೊಂದು ಕಡೆ ದುರ್ಯೋಧನ, ಅಶ್ವತ್ಥಾಮನ ತಂದೆ ದ್ರೋಣ, ಆ ಅಶ್ವತ್ಥಾಮನ ಬಗ್ಗೆ ಮರುಕಪಟ್ಟಂಥ ದ್ರೌಪದಿ, ಅಶ್ವತ್ಥಾಮನನ್ನು ಬೆನ್ನಟ್ಟಿ ಹೋದಂಥ, ಕನಸಿನಲ್ಲಿ ಬೆನ್ನಟ್ಟಿ ಹೋದಂಥ ಅರ್ಜುನ, ನಿಜ ಜೀವನದಲ್ಲಿ ವಾಸ್ತವಿಕವಾಗಿ ಮಹಾಭಾರತ ಹೇಳುವಂತೆ ಅವನನ್ನು ಬೆನ್ನಟ್ಟಿ ಹೋದಂಥ ಭೀಮ, ಇವರೆಲ್ಲರ ಸ್ವಭಾವವನ್ನು ನೋಡಿದಾಗಲೂ ಕೂಡ ಇವರೆಲ್ಲರ ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನ ಎಲ್ಲವೂ ಕೂಡ ಆಗಬೇಕಾದ ಭಗವಂತನಿಂದೇ ಅಲ್ವಾ. ಆದ್ದರಿಂದ ಈ ಎಲ್ಲ ಪಾತ್ರಗಳನ್ನು ನೋಡಿದಾಗಲೂ ಕೂಡ ಇದು ಅಶ್ವತ್ಥಾಮನಿಗೆ ಪ್ರಿಯ ಆಗಿತ್ತು, ಅದು ದುರ್ಯೋಧನಿಗೆ ಪ್ರಿಯ ಆಗಿತ್ತು, ಇದು ಇವನಿಗೆ ಪ್ರಿಯ ಆಗಲಿಲ್ಲ, ಅದು ಅವನಿಗೆ ಪ್ರಿಯ ಆಗಲಿಲ್ಲ ಅಂತ ಅವರವರ ಸ್ವಭಾವವನ್ನು ವ್ಯಾಸರು ಚಿತ್ರಿಸಿದ್ದಾರಲ್ಲ. ಅದನ್ನೆಲ್ಲ ನೋಡಿದಾಗಲೂ ಕೂಡ ನಮಗೆ ಭಗವಂತನ ನಾಮಸ್ಮರಣ ಆಗಬೇಕಲ್ಲ. ಭಾಗವತದಲ್ಲಿ ಅದು ಮತ್ತೊಂದು ಕಡೆ ಬಂದಿದೆ. ಪ್ರಾಯೇಣೇತದ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚಯನ್ಮಿತಃ ಅಂತ. ನಾನು ಮೇಲಿನ ಮೇಲೆ ಮೆಲುಕು ಹಾಕುವಂಥ ಶ್ಲೋಕ ಇದು. ಭಗವಂತನ ಚೇಷ್ಟೆ ನೋಡ್ಬೇಕಾ ನಿಮಗೆ, ಅವನು ಲೀಲೆ ನೋಡ್ಬೇಕಾ? ಭಗವಂತ ಕಣ್ಣಿಗೆ ಕಾಣಿಸ್ತಿಲ್ಲ, ಆದರೆ ಅವನ ಕ್ರಿಯೆಗಳಿಂದ ಆದ ಕ್ರಿಯೆಗಳೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಭಗವಂತ ಕ್ರಿಯೆನೂ ಕೂಡ ಅವನಿಂದ ಸವಿಶೇಷ ಆಭಿನ್ನ. ಆದರೆ ಕ್ರಿಯೆಗಳಿಂದ ಆಗುವ ಪರಿಣಾಮ ಕಾಣಿಸ್ತಾ ಇದೆಯಲ್ಲ, ಏನದು? ಅದು ಭಗವಂತನ ಲೀಲೆ. ಅದೇನೆಂದರೆ
ಮಿಥೋ ನಿಘ್ನಂತಿ ಭೂತಾನಿ. ಒಂದ್ಸರಿ ಜಗತ್ತನ್ನು ನೋಡಿರಿ. ಈ ಜಗತ್ತಿನಲ್ಲಿ ಅಣ್ಣ ತಮ್ಮಂದರು, ಒಡ ಹುಟ್ಟಿದವರು, ಬಂಧುಗಳು, ಮಿತ್ರರು, ಅಕ್ಕಪಕ್ಕದವರು, ನೆರೆಹೊರೆಯ ದೇಶದವರು, ರಾಜಕಾರಣಿಗಳು, ಪಂಡಿತರು, ನಾಯಿಗಳು, ಹಂದಿಗಳು, ಹುಲಿಗಳು ಎಲ್ಲೂ ಕೂಡ ಅನೇಕ ಜನ ಮಿಥೋ ನಿಘ್ನಂತಿ ಪರಸ್ಪರ ಹೊಡೆದಾಡ್ತಾ ಇದ್ದಾರೆ. ಕೆಲವರು ಹುಲಿ, ಮತ್ತಾವುದೋ ಜಿಂಕೆ, ಮತ್ತೊಂದು ಯಾವುದೋ ಒಂದು ಕಡೆ ಹಾವು, ಮುಂಗುಸಿ, ದುರ್ಯೋಧನ, ಭೀಮ, ಹೀಗೆ ಅನೇಕ ಥರದವರು ಹೊಡೆದಾಟ ಮಾಡ್ತಾನೆ ಇದ್ದಾರೆ. ಮಿಥೋ ನಿಘ್ನಂತಿ ಭೂತಾನಿ. ಇದು ಭಗವಂತನ ಲೀಲೆ. ಭಾವಯಂತಿಚ ಯನ್ಮಿಥಃ. ಇನ್ನು ಕೆಲವರು ಪರಸ್ಪರ ಅವರವರನ್ನು ಗೌರವಿಸ್ತಾ ಇದ್ದಾರೆ, ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಗಂಡು ಹೆಣ್ಣುಗಳು ಪರಸ್ಪರ ಕಾಮಿಸ್ತಾ ಇವೆ, ಪ್ರೀತಿಸ್ತಾ ಇವೆ. ಗಂಡಸರು ಕೂಡ ಪರಸ್ಪರರನ್ನು ಗೌರವಿಸ್ತಾರೆ, ಗಂಡಸರು ಹೆಂಗಸರನ್ನು ಗೌರವಿಸ್ತಾರೆ, ಹೆಂಗಸರು ಗಂಡಸರನ್ನು ಗೌರವಿಸ್ತಾರೆ. ಹೀಗೆಲ್ಲ ನಡೆದಿದೆಯಲ್ಲ. ಇದು ಇನ್ನೊಂದು ಸ್ವಾರಸ್ಯ ಅಂದರೆ, ಇವತ್ತು ಯಾರನ್ನು ದ್ವೇಷಿಸಿದ್ದಾರೋ ಅವರೇ ಮತ್ತೊಂದು ಸರಿ ದ್ವೇಷಿಸಿದವರೇ ಪ್ರೀತಿಸ್ತಾರೆ. ಇವತ್ತು ಯಾರು ಪ್ರೀತಿಸಿದ್ದಾರೆ ಅವರೇ ಮತ್ತೊಂದು ಸರಿ ದ್ವೇಷಿಸ್ತಾರಲ್ಲ. ಇದ್ರ ಹಿಂದೆಲ್ಲ ಇರುವುದೇನು? ಪ್ರಾಯೇಣ ಏತದ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ. ಇದ್ರ ಹಿಂದೆ ಎಲ್ಲ ಕಡೆಯೂ ಕೂಡ ಇರುವುದು ಆ ಭಗವಂತನ ಲೀಲೆ ಅಂತ ಅನುಸಂಧಾನ ಮಾಡ್ಲಿಕ್ಕೆ ಬರ್ತದಲ್ಲ. ಈಗ ನೋಡಿ, ಅಶ್ವತ್ಥಾಮ ಮೂಲತಃ ರುದ್ರನಾಂಶ, ಸಾತ್ವಿಕನಾದವನು. ಅವನಿಗೆ ಅವನು 5ನೇ ಕಕ್ಷಾದಲ್ಲಿದ್ದಂಥವನು. ತನಕ್ಕಿಂತ ಕೆಳಗಿನವರಾದ ಇಂದ್ರ, ಇಂದ್ರಾವತಾರಿಯಾದ ಅರ್ಜುನ, ಯಮಾಂಶನಾದಂಥ ಧರ್ಮರಾಜ, ಅಶ್ವಿನಿ ದೇವತೆಗಳಾದಂಥ ನಕುಲ ಸಹದೇವರ ಬಗ್ಗೆ ಅವನಿಗೆ ಮಮತೆ, ವಾತ್ಸಲ್ಯ ಇರಬೇಕಾದ ಸಹಜ. ತನಕ್ಕಿಂತ ಮೇಲಿನವರಾದ ಭೀಮನ ಬಗ್ಗೆ ಮತ್ತು ದ್ರೌಪದಿಯ ಬಗ್ಗೆ ಗೌರವ ಇರಬೇಕಾದ ಸಹಜ ಮೂಲ ಸ್ವಭಾವದಲ್ಲಿ. ಆ ಸ್ವಭಾವ ಭಗವಂತನ ಅಧೀನ. ಆದರೆ ಈಗ ದ್ರೋಣನ ಮಗನಾಗಿ ಈ ಜಗತ್ತಿನಲ್ಲಿ ಹುಟ್ಟಿದ್ದಾನೆ. ಅವನಿಗೆ ಪಾಂಡವರ ಬಗ್ಗೆ ನನ್ನ ತಂದೆಯನ್ನು ಈ ಧೃಷ್ಟದ್ಯುಮ್ನ ಕೊಂದು ಹಾಕಿದ, ಪಾಂಡವರ ಪಕ್ಷೀಯನಾದಂಥ ಧೃಷ್ಟದ್ಯುಮ್ನ ಕೊಂದು ಹಾಕಿದ ಅಂತ ಸಿಟ್ಟು ಬಂದಿದೆ. ಈ ಸಿಟ್ಟಿನ ಭರದಲ್ಲಿ ಪಾಂಡವರ ಮಕ್ಕಳನ್ನು ಕೊಚ್ಚಿ ಹಾಕಿದ್ದಾನೆ, ಧೃಷ್ಟದ್ಯುಮ್ನನ್ನು ಕೊಚ್ಚಿ ಹಾಕಿದ್ದಾನೆ. ಧೃಷ್ಟದ್ಯುಮ್ನ ಯಾರು? ಅಗ್ನಿ ಅಂಶ, ಅವನನ್ನು ಕೊಂದು ಹಾಕಿದ್ದಾನೆ. ಇಂಥ ಒಂದು ಸ್ವಭಾವ ಬಂತಲ್ಲ. ಏನು ಮಾಡಿದ? ಭರ್ತು ಪ್ರಿಯಂ ದ್ರೋಣ ರೀತಿ ಸ್ಮ ಪಶ್ಯನ್. ದುರ್ಯೋಧನನಿಗೆ ಪ್ರಿಯ ಆಗಲಿ ಅಂತ ಮಾಡಿದ್ದಲ್ಲ. ಒಬ್ಬ ಸಾಧಕ ಏನು ಮಾಡಬೇಕು? ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ, ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ. ಭಗವಂತನಿಗೆ ಪ್ರಿಯ ಆಗಲಿ ಅಂತ ಕರ್ಮ ಮಾಡ್ತಿರ್ಬೇಕು. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ. ಆ ಕೆಲಸ ಮಾಡುವುದನ್ನು ಬಿಟ್ಟು ದುರ್ಯೋಧನ ಪ್ರೀತ್ಯರ್ಥವಾಗಿ ಕೆಲಸ ಮಾಡ್ಲಿಕ್ಕೆ ಹೋದ್ನಲ್ಲ, ಇದಂಥ ವಿಚಿತ್ರ. ಅಶ್ವತ್ಥಾಮನಂಥ ಮಹಾ ವ್ಯಕ್ತಿಯೇ ಮುಂದಿನ ಯುಗದಲ್ಲಿ, ದ್ವಾಪರ ಯುಗದಲ್ಲಿ ಅವನು ವೇದ ವಿಭಾಗ ಮಾಡಬೇಕಾದಂಥ ವ್ಯಕ್ತಿ. ಅಂಥ ವ್ಯಕ್ತಿ ಇವತ್ತು ಇಂಥ ದುರ್ಬುದ್ಧಿಗೆ, ದುಷ್ಪ್ರಚೋದನೆಗೆ ಬಲಿಯಾದ್ನಲ್ಲ. ನಿಮ್ಮ ಗತಿ ಏನು? ನಮ್ಮಂಥ ಸಾಮಾನ್ಯರ ಗತಿ ಏನು? ಧರ್ಮರಾಜನಂಥವನು ಇನ್ನೊಬ್ಬರ ನ್ಯಾಯ ಅನ್ಯಾಯ ಧರ್ಮಾಧರ್ಮಗಳನ್ನು ತೂಗಿ ನೋಡಬೇಕಾದಂಥ ಸ್ಥಾನದಲ್ಲಿದ್ದವನು ದ್ರೌಪದಿಯನ್ನು ಪಣಕ್ಕಿಟ್ನಲ್ಲ, ಜೂಜಾಡಿಬಿಟ್ನಲ್ಲ. ಏನು ಧರ್ಮ ಏನು ಅಧರ್ಮ ಏನು ತಿಳಿಯದ ಗೊಂದಲಕ್ಕೆ ಸಿಲುಕಿಬಿಟ್ನಲ್ಲ. ಅವನ ಗತಿ ಏನು? ನಮ್ಮ ಗತಿ ಏನು? ಎಷ್ಟು ಜನ ಭೀಷ್ಮ 500-600 ವರ್ಷ ಓದಿದವನು, ಅಷ್ಟು ವರ್ಷ ಒಂದು ಶಾಸ್ತ್ರಾಭ್ಯಾಸ ಸತ್ರಾಭ್ಯಾಸ ಆಗಿದೆ. ನನಗೇನು ಧರ್ಮ ಅಂದರೆ ತಿಳಿತಾ ಇಲ್ಲ, ಅಧರ್ಮ ಅಂದರೆ ಏನು ತಿಳಿತಾ ಇಲ್ಲ ಅಂಥೇಳಿ ಆ ಭೀಷ್ಮ, ದ್ರೋಣ, ಕೃಪ ಇಬ್ಬರು ಕೂಡ, ಮೂವರು ಕೂಡ ದುರ್ಯೋಧನ ಪಕ್ಷಕ್ಕೆ ನಿಂತು ಬಿಟ್ರಲ್ಲ. ನಮ್ಮ ಗತಿ ಏನು? ಎಂತೆಂಥ ದೊಡ್ಡ ದೊಡ್ಡ ಸಾಧಕರವರು. ಬೃಹಸ್ಪತಿ, ದ್ರೋಣ ಅಂತೂ ಬೃಹಸ್ಪತಿ ಮೂಲದಲ್ಲಿ ಗುರು, ಎಲ್ರಿಗೂ, ದೇವತೆಗಳಿಗೂ ಗುರು, ಮನುಷ್ಯರಿಗೂ ಗುರು. ಅಂಥವನು ಬುದ್ಧಿ ಹೇಳಬೇಕು, ಎಲ್ರಿಗೂ ತಾನೇ ಬುದ್ಧಿಯ ದೇವತೆ. ಅಂಥವನು ಆ ಕೌರವರ ದುಷ್ಪ್ರಚೋದನೆ, ಆ ಕೌರವರ ಆರ್ಥಿಕ ಬಂಧನಗಳು, ಮೊದಲಿಂದಲೂ ಆ ರಾಜಮನೆತನದ ಅಂಟು ಅದನ್ನು ಬಿಡ್ಲಿಕ್ಕಾಗದೆ ಪಾಂಡವರ ವಿರುದ್ಧ ಕತ್ತಿ ಮಸದ್ನಲ್ಲ. ಅವನ ಗತಿ ಏನು? ಹೀಗಿರುವಾಗ ನಮ್ಮಂಥವ್ರು ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ ನಮ್ಮ ಗತಿ ಏನಾಗ್ತದೆ? ಸರಿ ತಪ್ಪು ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಮರ್ಥರಾಗ್ತೀವ? ಯಾವ ಸಂದರ್ಭದಲ್ಲಿ ಯಾವುದು ನ್ಯಾಯ, ಯಾವುದು ಅನ್ಯಾಯ, ಯಾವುದು ಧರ್ಮ ಅಧರ್ಮ ಅಂತ ನಮಗೆ ನಿರ್ಧಾರ ಮಾಡಿ ಕೇಳಲಿಕ್ಕೆ ಆಗ್ತದ? ಎಷ್ಟು ಥರದ ಪೂರ್ವಗ್ರಹಗಳು ನಮ್ಮನ್ನು ಕಾಡ್ತಿರ್ತವೆ. ಅಶ್ವತ್ಥಾಮ ಅಂದರೆ ರುದ್ರ ಅಂದರೆ ಮನೋನಿಯಾಮಕ, ಶಾಸ್ತ್ರಗಳನ್ನು ನಮ್ಮಿಂದ ಮನನ ಮಾಡಿಸ್ಬೇಕಾದವನು. ಅಂಥ ದೇವತೆ ಈ ಜಗತ್ತಿನಲ್ಲಿ ಹುಟ್ಟಿ ಬಂದಾಗ ದುಷ್ಪ್ರಚೋದನೆಗೆ ಒಳಗಾಗಿಬಿಟ್ಟ. ಏನೇನೋ ಮಾಡಬಾರ್ದು ಕೆಲಸಗಳನ್ನೇ ಮಾಡಿದ. ದುರ್ಯೋಧನ ಪ್ರೀತಿಗಾಗಿ ಈ ಕೆಲಸ ಮಾಡಿದ. ಹೋಗ್ಲಿ, ಆ ದುರ್ಯೋಧನಿಗಾದರೂ ಅದೊಂದು ಪ್ರಿಯ ಆಗ್ತದ? ಕೃಷ್ಣನ ಸಂಕಲ್ಪ ಏನು ಅಂತ ಅವನಿಗೆ ತಿಳ್ಕೊಳ್ಳಿಕ್ಕೆ ಇಷ್ಟು ಕಷ್ಟ ಆಯ್ತಾ? ಕೃಷ್ಣ ಭಗವಂತ, ಅವನ ಸಂಕಲ್ಪ ಯಾವತ್ತೂ ಹುಸಿ ಹೋಗೋದಿಲ್ಲ. ಪಾಂಡವ್ರನ್ನ ಅವನು ಕಾಪಾಡ್ತಾನೆ, ಪಾಂಡವ್ರ ಸಂತಾನವನ್ನು ಕಾಪಾಡ್ತಾನೆ ಅನ್ನೋದನ್ನು ಅವನಿಗೆ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ. ಕೃಷ್ಣನಿಗೆ ಸಡ್ಡು ಹೊಡೆದ. ಕೃಷ್ಣನಿಗೆ ಒಂದ್ಸರಿ ಹೇಳ್ದೆ, ನಿನ್ನ ಚಕ್ರ ಒಂದ್ಸರಿ ನನಗೆ ಕೊಡೋ ಅಂತ. ಯಾಕೆ ಚಕ್ರ ಯಾಕೆ ಬೇಕು? ನಾನು ಸುದರ್ಶನ ಚಕ್ರ ನಿನಗೆ ಯಾಕೆ ಬೇಕು ಅಂತ ಕೇಳಿದರೆ,
ನಾನು ಕೌರವರ ಪಕ್ಷಕ್ಕೆ ಸೇರಿದ್ದೇನೆ, ಆ ಕೌರವರ ಪಕ್ಷದಲ್ಲಿ ನಿಂತ್ಕೊಂಡು ನಿನ್ನ ಮತ್ತು ಪಾಂಡವರ ಪಕ್ಷದ ವಿರುದ್ಧವಾಗಿ ಹೋರಾಟ ಮಾಡುವನಿದ್ದೇನೆ, ಆವಾಗ ನಿನ್ನ ಚಕ್ರ ಆ ನಿನ್ನ ಆಯುಧಗಳೆಲ್ಲ ನನಗೆ ಬೇಕಾಗ್ತವೆ, ಕೊಡು ಅಂತ ಕೇಳಿದ್ದೆ. ಇಂಥ ವಿಕ್ಷಿಪ್ತ ವ್ಯಕ್ತಿ. ಅಂಥವನಿಗೊಂದು 1000 ವರ್ಷ ಮೈಯೆಲ್ಲ ದುರ್ಗಂಧ ಸೂಸಿಕೊಂಡು, ಮೈಯೆಲ್ಲ ಗಾಯ ಹುಣ್ಣು ಮಾಡಿಕೊಂಡು ಎಲ್ಲಿಯೂ ನೆಲೆ ಇಲ್ಲದೆ ದೇಶಭ್ರಷ್ಟನಾಗಿ ಓಡಾಡುವಂಥ ಪ್ರಸಂಗ ಬಂತಲ್ಲ, ಅದೆಂಥ ಪ್ರಾರಬ್ಧ ಕರ್ಮ. ಗಹನಾ ಕರ್ಮಣೋ ಗತಿ, ಕರ್ಮದ ಗತಿಯನ್ನು ಅಷ್ಟು ಸಣ್ಣದ. ಭಗವದ್ಗೀತೆ ಹೇಳುವಂತೆ ಎಂತೆಂಥ ದೇವತೆಗಳನ್ನು ಅದು ಆಟ ಆಡಿಸಿಬಿಡ್ತದೆ. ಹಾಗಿರುವಾಗ ನಮ್ಮ ಗತಿ ಏನು? ಯಾವಾಗ ಎಂತೆಂಥ ಅಪರಾಧಗಳನ್ನು ಮಾಡಿ, ಯಾವ ಅಧರ್ಮದ ದುಷ್ಪ್ರಚೋದನೆಯ ಸುಳಿಗೆ ಸಿಕ್ಕು ನಾವು ಎಲ್ಲಿ ಯಾವಾಗ ಏನೇನು ಮಾಡಿಬಿಟ್ಟೆವೋ ಅದನ್ನು ನಮಗೆ ಹೇಗೆ ಗೊತ್ತಾಗ್ತದೆ? ಇದನ್ನೆಲ್ಲ ಗಮನಿಸಿದರೆ ಅಶ್ವತ್ಥಾಮನ ಅವನು ಮಾಡಿದ ಕೆಲಸ, ದ್ರೋಣ ಮಾಡಿದ ಕೆಲಸ, ದುರ್ಯೋಧನ ಮಾಡಿದ ಕೆಲಸ, ಇದನ್ನೆಲ್ಲ ನೋಡಿದರೆ ನಮ್ಗೆ ಎಷ್ಟು ಆಶ್ಚರ್ಯ ಅನ್ನಿಸ್ತದೆ. ಅದರಲ್ಲಿ ಒಬ್ಬ ವಿದುರ ಮಾತ್ರ ಇದ್ದ. ವಿದುರ ಅವನು ಕೂಡ ಯಮಧರ್ಮನ ಅವತಾರಣೆ. ಈ ಧರ್ಮರಾಜನು ಯಮಧರ್ಮನ ಅವತಾರಣೆ. ಆದರೆ ಆ ಧರ್ಮರಾಜನಿಗಿದ್ದ ಗೊಂದಲ ಈ ವಿದುರನಿಗೆ ಯಾವತ್ತೂ ಕೂಡ ಕಾಡ್ತಿರ್ಲಿಲ್ಲ. ಈ ಯಮಧರ್ಮ ಅವನು ಶ್ರೇಷ್ಠ, ಸ್ಥಾನದ ದೃಷ್ಟಿಯಿಂದ ಭೀಷ್ಮನಿಗಿಂತನೂ ಅವನು ಶ್ರೇಷ್ಠ, ಮೂಲ ಸ್ವರೂಪ ದೃಷ್ಟಿಯಿಂದ. ಈ ಜಗತ್ತಿನಲ್ಲಿ ಹುಟ್ಟಿ ಬಂದಾಗ ಭೀಷ್ಮ ಕ್ಷತ್ರಿಯನಾಗಿದ್ದ, ವಿದುರ ಅವನು ಸಾಮಾನ್ಯನಾಗಿದ್ದ. ಅವನನ್ನು ನೋಡಿದಾಗ ಆ ಭೀಷ್ಮನಿಗೆ ನಾನು ಬದ್ಧೋಸ್ತಿ ಅರ್ಥೇನ ಕೌರವೈಹಿ, ಈ ಕುರುವಂಶದ ಜೊತೆಗೆ ಕೌರವರ ಜೊತೆಗೆ ನಾನು ಅರ್ಥದ ಮೂಲಕ ಬದ್ಧನಾಗಿ ಬಿಟ್ಟಿದ್ದೇನೆ, ನಾನು ಅಸಹಾಯಕನಾಗಿದ್ದೇನೆ ಅಂತ ಗೋಳಾಡ್ತಾನಲ್ಲ ಭೀಷ್ಮ. ದ್ರೋಣನೂ ಹಾಗೆ ಗೋಳಾಡ್ತಾನಲ್ಲ. ಮತ್ತು ಅಂಥದೇ ಗೋಳಾಟ ಈ ವಿದುರನಿಗಿರಲಿಲ್ಲ. ಅವನೊಬ್ಬ ಮಂತ್ರಿಯಾಗಿ ಮೊದಲಿಂದ ಕುರುವಂಶದಲ್ಲೇ ಇದ್ದವನು. ಭೀಷ್ಮ ಗೋಳಾಡ್ತಾನೆ ಅಂದರೆ ವಿದುರ ಯಾಕೆ ಗೋಳಾಡಲಿಲ್ಲ? ವಿದುರ ನನಗೆ ಯುದ್ಧ ಬೇಡ ಅಂತ ಆ ಸಂದರ್ಭದಲ್ಲಿ ತೀರ್ಥಯಾತ್ರೆಗೆ ಹೊರಟೋದ್ನಲ್ಲ, ಆ ದೃಢ ನಿರ್ಧಾರ ಭೀಷ್ಮನಿಗೆ ಯಾಕೆ ಬರಲಿಲ್ಲ? ಅದೇನು ಪ್ರಾರಬ್ಧ ಕರ್ಮ? ಅದೇನು ಪ್ರಾರಬ್ಧ ಕರ್ಮ ದ್ರೋಣನನ್ನು ಮತ್ತು ಕೃಪನನ್ನು ಬೆನ್ನಟ್ಟಿತ್ತು? ಇದನ್ನೆಲ್ಲ ಅಷ್ಟು ವಿಚಾರ ಮಾಡಬೇಕಲ್ಲ. ಯಾವ ಪಾತ್ರವನ್ನು ನೋಡಿದಾಗಲೂ ಕೂಡ ಕೊನೆಗೆ ನಮಗೆ ಕಾಣುವುದು ಆ ಭಗವಂತನ ಗುಣಮಹಿಮೆ. ಇಷ್ಟು ಬಹುಚಿತ್ರವಾದ ಜಗತ್ತನ್ನು, ಪ್ರಾಯ ಮಹಾಭಾರತದಂಥ ಗ್ರಂಥವನ್ನು ಬಿಟ್ಟರೆ ಇನ್ನು ಇಷ್ಟು ವಿಚಿತ್ರವಾದ ಪಾತ್ರ ಚಿತ್ರಣ ಇನ್ನೆಲ್ಲೂ ಇಲ್ಲ. ಪಾಂಡವಾನಾಂಚ ದುರ್ವೃತ್ತಂ ಧಾರ್ತರಾಷ್ಟ್ರಾಣಾಂ ಪಾಂಡವಾಂನಾಂಚ ಸತ್ಯತಾಂ, ಮಹಾಭಾರತದ ಆದಿಪರ್ವದಲ್ಲಿ ಅದನ್ನೇ ಹೇಳ್ತಾರೆ. ಈ ಪಾಂಡವರು ಹೇಗೆ ನ್ಯಾಯ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ನಡೆದರು, ಧೃತರಾಷ್ಟ್ರನ ಮಕ್ಕಳು ಹೇಗೆ ದುರ್ವೃತ್ತರಾಗಿದ್ದರು ಅನ್ನೋದನ್ನೆಲ್ಲ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಧೃತಿಂ ಕುಂತಿಯ ಧೈರ್ಯ, ಗಾಂಧಾರ್ಯಾ ಧರ್ಮಶೀಲತಾಂ. ಗಾಂಧಾರಿ ಹೇಗೆ 100 ಜನ ಮಕ್ಕಳು ಅಂತ ನೀಚ ಮಕ್ಕಳು ಹುಟ್ಟಿದ್ರು ಕೂಡ ತನ್ನ ಧರ್ಮ ಸ್ವಭಾವವನ್ನು ಬಿಡಲಿಲ್ಲ ಹೇಗೆ. ವಾಸುದೇವಸ್ಯ ಮಾಹಾತ್ಮ್ಯಂ, ಮುಖ್ಯವಾಗಿ ಅಲ್ಲಿ ಹೇಳಿದ್ದು ವ್ಯಾಸರು ಭಗವಂತನ ಮಹಾತ್ಮ್ಯವನ್ನು ಹೇಳಿದರು. ಇದನ್ನೆಲ್ಲ ಹೇಳಿದರು. ಇದನ್ನು ಹೇಳುವುದಕ್ಕಾಗಿಯೇ ಮಹಾಭಾರತವನ್ನು ರಚನೆ ಮಾಡಿದರು ಅಂತ. ಆದ್ದರಿಂದಲೇ ಭಗವಂತನ ಕಥೆಯನ್ನು ನೇರವಾಗಿ ಹೇಳಿದಾಗ, ಭಗವಂತ ಕೃಷ್ಣ ರಾಮ ಸೀತೆಯನ್ನು ಮದುವೆ ಮಾಡಿಕೊಂಡ, ಸೀತೆಯನ್ನು ಪರಿತ್ಯಜಿಸಿದ. ಕೃಷ್ಣ ರುಕ್ಮಿಣಿಯನ್ನು ಮದುವೆ ಮಾಡಿಕೊಂಡ, ಸತ್ಯಭಾಮೆಯನ್ನು ಮದುವೆ ಮಾಡಿಕೊಂಡ, ಮತ್ತು 6 ಜನರನ್ನು ಮದುವೆ ಮಾಡಿಕೊಂಡ, ಮತ್ತು 16,100 ಜನರನ್ನು ಮದುವೆ ಮಾಡಿಕೊಂಡ. ರುಕ್ಮಿಣಿಯ ಜೊತೆಗೆ ಪ್ರಣಯ ಕಲಹ ಮಾಡಿದ. ಸತ್ಯಭಾಮೆಯ ಸಿಟ್ಟು ಸೆಡವು ಇದು ಸ್ವಭಾವವನ್ನೆಲ್ಲ ಹೊಂದಿಕೊಂಡು ಅದಕ್ಕೆ ತಕ್ಕಂತೆ ಅವಳ ಜೊತೆ ಅವನು ಸಾಂಸಾರಿಕವಾದ ಒಂದು ರೊಮ್ಯಾಂಟಿಕ್ ಲೈಫನ್ನು ಕೂಡ ನಡೆಸಿದ. ತನ್ನ ಅಣ್ಣ ಬಲರಾಮ ಇದ್ದ, ಅವನಂಥ ವಿಚಿತ್ರವಾದ ಸ್ವಭಾವದವನು. ತನ್ನ ಮಕ್ಕಳೇ ಆದ ಪ್ರದ್ಯುಮ್ನಾದಿಗಳು ತಾನಿಲ್ಲದೆ ಹೋಗಿದ್ರೆ, ತಾನು ಅವ್ರಿಗಿಂತ ಮುಂಚೆನೇ ಏನಾದರೂ ಭೂಲೋಕವನ್ನು ಬಿಟ್ಟು ಹೋಗಿಬಿಟ್ರೆ ಮಹಾಬಲಿಷ್ಠರಿವರು, ಈ ಯಾದವರನ್ನು ತಡೆದು ನಿಲ್ಲಿಸುವವರೇ ಇಲ್ಲ. ಆದ್ದರಿಂದ ನನ್ನ ಕಣ್ಮುಂದೆ ಇವರು ಸತ್ತು ಹೋಗಲಿ ಅಂತ ಆಲೋಚನೆ ಮಾಡಿ ತಾನು ಮತ್ತು ಬಲರಾಮ ಇಬ್ಬರು ಸೇರಿ ಅವರೆಲ್ಲರನ್ನು ಸದೆ ಬಡಿದು ಆಮೇಲೆ ತಾವು ಪರಂಧಾಮಕ್ಕೆ ಹೋದ್ರಲ್ಲ. ಹಾಗಾದರೆ ಜೀವನ ಎಷ್ಟು ನಶ್ವರ ಅಂತ ಅನ್ನೋದನ್ನು ಅವನೇ ತೋರಿಸಿದ್ನಲ್ಲ. ಅವನು ಕೊನೆಗೆ ಪರಂಧಾಮಕ್ಕೆ ಹೋಗುವಾಗಲೇ ಅವನಿಗಿರುವ 16,108 ಜನ ಪತ್ನಿಯರು ಯಾರೂ ಇರಲಿಲ್ಲ. ಅವನಿಗೆ 10 ಲಕ್ಷ ಜನ ಮಕ್ಕಳನ್ನು ಹೆತ್ತುಕೊಟ್ಟಂತಹ ಅಸಂಖ್ಯಾತ ಪ್ರೇಯಸಿಯರು, ಗೋಪಸ್ತ್ರೀಯರು ಯಾರೂ ಕೂಡ ಆತನ ಜೊತೆಗಿರಲಿಲ್ಲ. ತಮ್ಮ ಇರಲಿಲ್ಲ, ಅಣ್ಣಂದಿರಲಿಲ್ಲ, ಮಂತ್ರಿ ಇರಲಿಲ್ಲ. ಜೀವನ ಹೇಗೆ ನಶ್ವರ ಅಂತ ತೋರಿಸಿದ. ಹಾಗಾದರೆ ಭಗವಂತನ ಕಥೆಯನ್ನು ನೇರವಾಗಿ ನಾವು ಕೇಳುವಾಗ ಮಾತ್ರ ನಾವು ಭಗವಂತನ ಗುಣಾನುಸಂಧಾನ ಆಗಬೇಕು ಅಂತ ಇಟ್ಕೋಬಾರ್ದು. ಈ ಎಲ್ಲವೂ ಕೂಡ ದುರ್ಯೋಧನನ ಕಥೆ ಅಂದರೆ ಅದು ಭಗವಂತನ ಕಥೆಯೇ. ದುಶಾಸನನ ಕಥೆ ಅದು ಉತ್ತಂಕ ಅಥವಾ ಉದಂಕ ಅಂತ ಒಬ್ಬ ಋಷಿ. ಅವನು ದರ್ಪದಿಂದ ಮೆರಿತಾ ಇದ್ದ. ಕೃಷ್ಣನಿಗೆ ಶಾಪ ಕೊಡ್ಲಿಕ್ಕೆ ಹೋಗಿಬಿಟ್ಟಿದ್ದ. ಯಾಕಂದರೆ ದುರ್ಯೋಧನನ ಬಗ್ಗೆ ಅವನಿಗೆ ಮೋಹ, ಸೆಳೆತ. ಅವನ ಕಥೆ ಬಂದರೆ
ಅದೂ ಕೃಷ್ಣನ ಕಥೆಯೇ. ವಿದುರನ ಕಥೆ, ಪಂಚಪಾಂಡವರ ಕಥೆ, ಭೀಷ್ಮನ ಕಥೆ. ಅವನೇನು ಭೀಷ್ಮ ಏನು ವೈರಾಗ್ಯಶಾಲಿಯಾಗಿ ಬದುಕಬೇಕು, ನನಗೆ ಸಂಸಾರ ಬೇಡ ಅಂತ ಕೂತವನೇನಲ್ಲ. ತಂದೆ ಸಲುವಾಗಿ ಅನಿವಾರ್ಯವಾದ ಬ್ರಹ್ಮಚರ್ಯವನ್ನು ಅವನು ಪಾಲಿಸಬೇಕಾಯ್ತಷ್ಟೇ. ಭೀಷ್ಮನ ಕಥೆ ಬಂದರೂ ಅದು ಕೂಡ ಪಾಂಡವರ ಕಥೆ, ಅದು ಕೂಡ ಭಗವಂತನ ಕಥೆ. ಹನುಮಂತನ ಕಥೆ, ಸುಗ್ರೀವ, ಹಿಂದೆ ಸುಗ್ರೀವ ಸೂರ್ಯನ ಅವತಾರ, ಅವನು ಇಲ್ಲಿ ಕರ್ಣನಾದ. ಸುಗ್ರೀವ ಆಗ ರಾಮನ ಪಕ್ಷದಲ್ಲಿದ್ದ, ಹನುಮಂತ ಅವನ ಜೊತೆಗಿದ್ದ. ಅವನಿಲ್ಲೀಗ ಅದೇ ಸೂರ್ಯನೇ ಇಲ್ಲಿ ಕರ್ಣನಾಗಿದ್ದಾನೆ. ಅವನೀಗ ವಿರೋಧ ಪಕ್ಷದಲ್ಲಿ ದುರ್ಯೋಧನನ ಜೊತೆಗಿದ್ದಾನೆ. ಅಲ್ಲಿ ಇದ್ದ ವಾಲಿ ಇಂದ್ರ ಅವನೀಗ ಅರ್ಜುನನಾಗಿ ಹುಟ್ಟಿದ್ದಾನೆ. ಇದನ್ನೆಲ್ಲ ಹೀಗೆ ಮಾಡಿದವನು ಯಾರು? ಅಲ್ಲಿ ಅಣ್ಣನಾಗಿದ್ದ ಬಲರಾಮ ಇಲ್ಲಿ ತಮ್ಮನಾಗಿ ಬಂದಿದ್ದಾನೆ. ತಮ್ಮನಾಗಿ ಯಾಕೆ ಬಂದ? ಅಲ್ಲಿ ತಮ್ಮನಾಗಿದ್ದವನು ಇಲ್ಲಿ ಅಣ್ಣನಾಗಿ ಯಾಕೆ ಬಂದ? ಅವನು ತಮ್ಮನಾಗಿ ಮಾಡಿದ ಹೆಚ್ಚಿನ ಸೇವಾ ಇತ್ಯಾದಿಗಳನ್ನು ಗಮನಿಸಿದ್ದ ಭಗವಂತ. ಅದಕ್ಕೆಲ್ಲ ಒಂದು ಸಮಸ್ಥಿತಿ ಬರಬೇಕಾಗಿತ್ತು. ಸೇವಾ ಖಿನ್ನ ಲಕ್ಷ್ಮಣ ಅಂತ ಹೇಳ್ತಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಯಾರ್ಯಾರು ಎಷ್ಟೆಷ್ಟನ್ನು ಗಳಿಸ್ಬೇಕೋ, ಎಷ್ಟೆಷ್ಟನ್ನು ಕಳ್ಕೋಬೇಕೋ ಅದನ್ನೆಲ್ಲವನ್ನೂ ಮಾಡುವವನು ಭಗವಂತ. ಮತ್ತು ಇದು ಎಲ್ಲದರ ಹಿಂದೆನೂ ಕೂಡ ರಾಮಾಯಣ, ಮಹಾಭಾರತ, ಭಾಗವತ ಇದ್ರೆ ಎಲ್ಲದರ ಹಿಂದೆನೂ ಕೂಡ ಹೀಗೆ ಭಗವಂತನ ಲೀಲಾ ಇದ್ದೇ ಇದೆಯಲ್ಲ, ನಾವು ಅದನ್ನು ಕಾಣಲೇಬೇಕಲ್ಲ. ಆದ್ರಿಂದಲೇ ನಮಗೆ ಅಷ್ಟೆಲ್ಲ ಪಾತ್ರ ಚಿತ್ರಗಳನ್ನು ತೋರಿಸ್ತಾನೆ. ಅದನ್ನೇ ನಾನು ಅನ್ಕೊಳ್ಳೋದು, ಭಗವಂತನ ಅತಿ ದೊಡ್ಡ ಮಹಿಮೆ ಅಂದರೆ ಯಾವುದು ಅಂದರೆ, ಚತುರ್ಮುಖ ಬ್ರಹ್ಮನಿಂದ ಹಿಡಿದು ನಮ್ಮವರೆಗೆ ಯಾರನ್ನೂ ಕೂಡ ಒಂದು ಇಂಚು ಮೇಲೆ ಹೋಲಿಕ್ಕೆ ಬಿಡೋದಿಲ್ಲ, ಒಂದು ಇಂಚು ಕೆಳಗೆ ಬರ್ಲಿಕ್ಕೆ ಬಿಡೋದಿಲ್ಲ. ಇದೇ ದೊಡ್ಡ ಮಹಿಮೆ ಅಂತ. ಹಂಗಾರೆ ಉಳಿದ ಮಹಿಮೆಗಳು ಸಣ್ಣದ ಅಂದರೆ ಹಾಗಲ್ಲ. ನನ್ನ ಮನಸ್ಸಿಗೆ ಅಪೀಲಾದ ಮಹಿಮೆಯನ್ನು ಹೇಳ್ತೇನೆ. ಶೃಣ್ವೇತ ಉಗ್ರಂ ದಮಾಯನ್ ಅನ್ಯಮನ್ಯಂ ಅತಿ ನಿನೀಯಮಾನಃ ಏಧಮಾನದ್ವಳೆ ಉಭಯಸ್ಯ ರಾಜ ಶೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ ಅಂತ ಆ ಮಾತು. ಉಗ್ರಂ ಅನ್ಯಂ ದಮಾಯನ್, ನೀಚರಾದವ್ರನ್ನ ದಮನಕ್ಕೆ ಒಳಪಡಿಸ್ತಾನೆ. ಅನ್ಯಮನ್ಯಂ ಅತಿ ನಿನೀಯಮಾನಃ, ಸಾತ್ವಿಕರನ್ನು ಮೇಲೆ ಕರ್ಕೊಂಡು ಹೋಗ್ತಾನೆ. ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್, ಇನ್ನು ಕೆಲವರನ್ನು ಇದೇ ಸಂಸಾರದಲ್ಲಿ ಅವನು ಸುತ್ತಾಡುವಂತೆ ಮಾಡ್ತಾನೆ. ಏಧಮಾನದ್ವಿಟ್, ಯಾರನ್ನು ಕೂಡ ಒಂದು ಇಂಚು ಮೇಲೆ ಹೋಲಿಕ್ಕೆ ಬಿಡೋದಿಲ್ಲ. ಮೇಲೆ ಏರ್ಲಿಕ್ಕೆ ಹೋದರೆ ಅವರನ್ನು ದ್ವೇಷಿಸಿ, ಅರ್ಥಾತ್ ಅದನ್ನು ಸಹಿಸದೆ ನೀ ಎಲ್ಲಿರಬೇಕು ಅಲ್ಲೇ ಇರು ಬಾ ಅಂತ ಕೆಳಗೆ ಅವನು ಎಳಿತಾನೆ. ಕೆಳಗಿದ್ದವನನ್ನು ಮೇಲೆ ಎತ್ತಾನೆ. ಒಂದು ಇಂಚು ಮೇಲೆ ಹೋಗೋದಿಲ್ಲ, ಒಂದು ಇಂಚು ಕೆಳಗೆ ಹೋಗೋದಿಲ್ಲ. ಯಾರೂ ಕೂಡ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ನಮ್ಮವರೆಗೆ. ಆದ್ದರಿಂದ ಇಲ್ಲಿ ಯಾರ ಕಥೆಯನ್ನೇ ನಾವು ನೋಡಲಿ, ಚತುರ್ಮುಖ ಬ್ರಹ್ಮನ ಸೃಷ್ಟಿ ಮಾಡುವ ಕಥೆಯನ್ನು ಹಿಡಿದು ಒಂದು ಹುಳ ಹುಪ್ಪಟೆಯ ಕಥೆ, ಒಂದು ನಾಯಿಯ ಕಥೆ, ಹಂದಿಯ ಕಥೆ, ರಾಜರ ಕಥೆ, ರಾಜಕಾರಣಿಗಳ ಕಥೆ, ಪಾಶ್ಚಾತ್ಯರದು ಯಾವುದೇ ದೇಶ ವಿದೇಶ, ಯಾವುದೇ ಸಂಸ್ಕೃತಿ ಧರ್ಮ ಎಲ್ಲೇ ಇರಲಿ, ಎಲ್ಲಿ ಯಾವ ಕಥೆ ನಡೆದರೂ ಕೂಡ ಅದೆಲ್ಲದರ ಹಿಂದೆ ಇರುವುದು ಆ ಭಗವಂತನ ಪರಶಕ್ತಿ ಮತ್ತು ಅವನ ಅನಂತ ಗುಣಗಳ ಒಂದು ಹಿನ್ನೆಲೆ. ಅದಿರುವುದರಿಂದ ಜಗತ್ತು ಹೀಗೆ ನಡೆದಿದೆ ಅಂತ ನಮಗೆ ಅನುಸಂಧಾನ ಬರಬೇಕು. ಈ ಅನುಸಂಧಾನ ಕೇವಲ ಭಗವಂತ ಬೆಣ್ಣೆ ಕದ್ದ ಹಾಲು ಕದ್ದ ಅನ್ನೋದರಿಂದ ಬರಲಿಕ್ಕಿಲ್ಲ. ಹಾಗೆ ಅಂಥೇಳಿ ಆ ಲೀಲೆಗಳನ್ನು ನಾನು ಕ್ಷುಲ್ಲಕ ಅಂತ ಹೇಳ್ತಿಲ್ಲ. ಆ ಲೀಲೆಗಳನ್ನು ಕೇಳಿ ಸಂತೋಷ ಪಡುವವರನ್ನು ನಾನು ಗೇಲಿನೂ ಮಾಡ್ತಿಲ್ಲ. ಅದೆಲ್ಲ ಭಾಗವತ ಅಪರಾಧ ಆಗ್ತದೆ, ಭಾಗವತ ಅಪಚಾರ ಆಗ್ತದೆ. ನನ್ನ ಸ್ವಭಾವ ಏನು ಅಂತ ಹೇಳಿದೆ. ಮುಖ್ಯವಾಗಿ ಎಲ್ಲ ಕಡೆ ದೊಡ್ಡ ಒಂದು ಪಾಕ ನಡೆದಿದೆ. ಆ ಕಾಲಃ ಪಚತಿ ಭೂತಾನಿ ಸರ್ವಾಣ್ಯೇವ ಮಹಾಮತೆ, ದೊಡ್ಡ ಅಡಿಗೆ ನಡೆದಿದೆ. ಆ ಅಡಿಗೆಯಲ್ಲಿ ನಾವೆಲ್ಲ ಪಾಕವನ್ನು ಅನುಭವಿಸ್ತಾ ಇದ್ದೀವಿ. ಒಂದು ಪ್ರೊಸೆಸ್ನಲ್ಲಿ ಇದ್ದೇವೆ ನಾವು. ಯಾವತ್ತೂ ಆ ಪ್ರೊಸೆಸ್ ಮುಗೀತದೋ ಭಗವಂತನಿಗೆ ಗೊತ್ತು. ಅವನು ನಮ್ಮನ್ನು ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ಸೇರಿಸ್ತಾನೆ. ಇದೆಲ್ಲ ನಮಗೆ ಈ ಮಹಾಭಾರತ, ರಾಮಾಯಣ, ಭಾಗವತಾದಿ ಗ್ರಂಥಗಳ ಪಾತ್ರ ಚಿತ್ರಣದಿಂದ, ಹಾಗೆ ಜಗತ್ತನ್ನೆಂಬ ಕಾವ್ಯ ಏನಿದೆ, ಈ ಜಗತ್ತೆಂಬ ಕಾವ್ಯದಲ್ಲಿ ನಮ್ಮ ಸುತ್ತಮುತ್ತಲಿರುವ ಎಲ್ಲ ಪಾತ್ರಗಳು, ಅವುಗಳ ಚಿತ್ರಣವನ್ನು ನೋಡಿದಾಗಲೂ ಕೂಡ ನಮಗೆ ಕಾಣಿಸ್ತದೆ. ಹೀಗೆ ಭಗವಂತನ ಗುಣಾನುಸಂಧಾನ ಮಾಡುವುದು ನನಗೆ ಹೆಚ್ಚು ಪ್ರಿಯ. ಅದನ್ನು ನಿಮ್ಮೆದುರಿಗೆ ಹೇಳ್ಕೊಂಡಿದ್ದೇನೆ. ಅದಕ್ಕಾಗಿ ಇದು ದ್ರೋಣನಿಗೆ, ಇದು ಅಶ್ವತ್ಥಾಮನಿಗೆ ಪ್ರಿಯ ಆಗಿರಲಿಲ್ಲ. ಆದರೂ ದುರ್ಯೋಧನ ಪ್ರೀತಿಗಾಗಿ ಮಾಡಿದ ಅಂದರೆ, ಅಷ್ಟು ದೊಡ್ಡವನು ಇಂಥ ಸಣ್ಣ ತನಕ ಇಳಿದ್ಬಿಟ್ನಲ್ಲ, ಯಾರ್ದೋ ನೀಚರಾದ ವ್ಯಕ್ತಿಗಳ ಪ್ರೀತಿಗಾಗಿ ಈ ಕೆಲಸವನ್ನು ಮಾಡುವಂಥ ಪ್ರಸಂಗ ತಂದ್ಕೊಂಡಲ್ಲ. ಹಾಗಾದರೆ ನಮ್ಮ ಗತಿ ಏನು ಅಂತ ಒಂದ್ಸರಿ ನಮ್ಮ ಕಡೆಗೂ ಕೂಡ ನಮ್ಗೆ ಆತ್ಮವಿಮರ್ಶ ಆಗಬೇಕು. ಅದಕ್ಕಾಗಿ ಎಲ್ಲ ಪಾತ್ರ ಚಿತ್ರಣಗಳು ಇರ್ತವೆ. ಅದನ್ನು ನೋಡಬೇಕು ಅಂತ ಇದನ್ನೆಲ್ಲ ನೋಡಿದಾಗ ನನಗೆ ಕಾಣಿಸ್ತು. ಅದನ್ನು ನಿಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಶ್ರೀಕೃಷ್ಣ ಅರ್ಪಣ ವಸ್ತು, ಶ್ರೀ ಕಾಲಾರ್ಪಣ ವಸ್ತು.